ಎಲ್ಲರ ಮನೆಯಲ್ಲೂ ದೀಪಾವಳಿ ಹಬ್ಬದ ಸಂಭ್ರಮ ಸಡಗರ ಇರುತ್ತೆ. ಜೊತೆಗೆ ದೀಪಗಳನ್ನ ಹಚ್ಚೋದಕ್ಕೆ ಭರ್ಜರಿ ತಯಾರಿ ಮಾಡ್ತಾ ಇರ್ತೀರಿ. ದೀಪಗಳನ್ನ ಹೇಗೆ ಹಚ್ಚಬೇಕು, ಯಾಕಂದ್ರೆ ದೀಪ ಬೆಳಗಿದ್ರೆ ಸಾಕು ಅಂತ ಯಾವ್ಯಾವುದೋ ದೀಪ ಅಲ್ಲ, ಮಣ್ಣಿನ ಹಣತೆಯಲ್ಲಿ ಎಣ್ಣೆ ಬತ್ತಿಯನ್ನ ಹಾಕಿ ದೀಪ ಬೆಳಗಬೇಕು, ಅದು ನಿಜವಾದ ಶಾಸ್ತ್ರ ಅಂತ ಗುರುಜಿ ತಿಳಿಸ್ಕೊಡ್ತಾ ಇದ್ರು. ಅದರ ಜೊತೆಗೆ ಎಷ್ಟು ದಿನ ದೀಪ ಹಚ್ಚಬೇಕು, ಎಷ್ಟು ದೀಪಗಳನ್ನ ಹಚ್ಚಬೇಕು, ಇದ್ರ ಬಗ್ಗೆನೂ ಕೂಡ ತಿಳಿಸಿದ್ರು. 5 ದೀಪ ಅಂತ. ಈಗ ಒಬ್ರು ಕಾಲರ್ ಇದ್ದಾರೆ, ರಾಜೇಂದ್ರ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಜೇಂದ್ರ ಅವರೇ. ರಾಜೇಂದ್ರ ಅವರೇ ನಮಸ್ತೆ. ಮೇಡಮ್, ನಮಗೆ ಹಬ್ಬ ಇಲ್ಲ, ಹಾ, ಅದಕ್ಕೆ ಗುರುಜಿ ಅವರು ಹೇಳ್ತಾ ಇದ್ರು, ನೋಡ್ತಾ ಇದ್ವಿ. ಓಕೆ, ಯಾಕೆ ಹಬ್ಬ ಇಲ್ಲ? ನಮಗೆ ನಮ್ ತಾತರ ಕಾಲದಿಂದ ಹಬ್ಬ ಇಲ್ಲ ಮೇಡಮ್, ಅದಕ್ಕೆ ನೀವು ಅಂದ್ರೆ ನಿಮ್ ಕುಟುಂಬದಲ್ಲಿ ದೀಪಾವಳಿ ಹಬ್ಬ ಮಾಡೋದೇ ಇಲ್ಲ ನೀವು? ನಾವ್ ಮಾಡೋದೇ ಇಲ್ಲ ಮೇಡಮ್. ಓಕೆ, ದೀಪಗಳನ್ನು ಹಚ್ಚಲ್ಲ, ದೀಪನೂ ಹಚ್ಚಲ್ಲ. ಶುಭ ಆದ್ರೂ ಹೇಳ್ಬೋದಲ್ವಾ ನಾನು? ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮ್ಗೆ. ಮಾತಾಡಿ ಗುರುಜಿ ಹತ್ರ ಮಾತಾಡಿ. ಕೊಡಿ. ಹಲೋ ಹಲೋ, ಹಾ ಹೇಳಿ ಸ್ವಾಮಿ. ನಮಗೆ ಇದು ಹಬ್ಬ ಇಲ್ಲ, ಹಾ, ಅದಕ್ಕೆ ನಾವು ದೀಪ ಹಚ್ಬೋದಾ? ಅಯ್ಯೋ ಹಚ್ಚಿ, ಲಕ್ಷ್ಮಿ ಬಂದು ನಂಗೆ ಹಚ್ಬೇಡ. ನಿಮ್ಮ ಹೆಸರೇನು? ನಮ್ಮ ಹೆಸರು ರಾಜೇಂದ್ರ ಸ್ವಾಮಿ. ರಾಜೇಂದ್ರ, ಹಚ್ಬೇಡ ನಂಗೆ ದೀಪ, ನಂಗೆ ಬೇಡ, ಯಾರು ನೀನು ಇಡ್ಸ್ಬೇಡ ಅಂತ ಏನಾದ್ರು ಲಕ್ಷ್ಮಿ ಬೇಜಾರು ಮಾಡ್ಕೊಂಡ್ರೆ ಅವಾಗ ನನಗೆ ಹೇಳಿ, ಏನ್ ತಲೆ ಕೆಡಿಸ್ಕೊಬೇಡಿ. ಏನು ಅಂದ್ರೆ ಎಲ್ರೂ ವೈಭವದಿಂದ 1-2 ದೀಪ ಹಚ್ತಾರೆ. ನಿಮ್ಮ ಮನೇಲಿ ದೇವ್ರ ದೀಪ ಹಚ್ತೀರಾ, ಹಚ್ಚಿ. ತುಳಸಿ ಕಟ್ಟೆಯಲ್ಲಿ ಒಂದು ಸಾಯಂಕಾಲದ ದೀಪ ಹಚ್ಚಿ. ಏನು ಅಂದ್ರೆ ಹಚ್ಚಿದ್ರೆ ಒಳ್ಳೇದು. ಯಾಕೆ ಅಂದ್ರೆ ದಾರಿದ್ರ್ಯ ಎಲ್ಲ ಹೋಗತ್ತೆ. ಒಂದು ನರಕಾಸುರನ ವಧ ಆಗಿರೋದ್ರಿಂದ ನಾವು ಕತ್ಲಲ್ಲಿ ಇರ್ತಕ್ಕಂಥ ಭೂಮಿ ಎಲ್ಲರಿಗೂ ಎಲ್ಲ ಕತ್ಲಾಗೋಗತ್ತಂತೆ. ಕತ್ಲು ವಾತಾವರಣ ಆಗೋಗಿ ಎಲ್ಲ ಧೂಳ್ಮಯವಾಗಿ ರಕ್ತಪಾತವಾಗಿರ್ತಕ್ಕಂಥದ್ದೆಲ್ಲ ಅಯೋಮಯವಾಗಿರ್ತಂತೆ. ಆಗ ಮಹಾಕಾಳಿ ಆ ಧೂಳಿಂದ ಆಚೆ ಬಂದು ದೀಪವನ್ನು ಬೆಳಗ್ತಾಳೆ ಲಕ್ಷ್ಮಿಗೋಸ್ಕರ ಅಂತ. ಸೊ ನಿಮ್ಮ ಮನೆಯಲ್ಲಿ ಆ ಕಷ್ಟಗಳೆಲ್ಲ ಹೋಗ್ಲಿ ಅಂತ 1-2 ದೀಪಗಳನ್ನ ಹಚ್ಚೋದು, ಹಬ್ಬವನ್ನು ಆಚರಿಸ್ತಕ್ಕಂಥ. ಸ್ನಾನ ಅಂತೂ ಮಾಡ್ತೀರಾ, ಎಣ್ಣೆ ನೀರು ಹಚ್ಕೊಂಡು ಸ್ನಾನ ಮಾಡಿ. ಲಕ್ಷ್ಮೀ ಪೂಜೆ, ಮನೆ ಲಕ್ಷ್ಮಿ ಒಂದು ಫೋಟೋ ಇದ್ದೇ ಇರುತ್ತೆ, ಅವಳಿಗೊಂದು ಹೂ ಇಡೋದು. ಹುತ್ತದ ಹತ್ರ ಹೋಗಿ ಮಹಾಲಕ್ಷ್ಮಿಗೆ, ನಿಮ್ಮಲ್ಲಿ ಹಸು ಸಾಕಿರ್ತೀರಾ, ಹಸುನ್ ತೊಳೆದು ಒಂದು ಫಸ್ಟ್ ಕ್ಲಾಸಾಗಿ ಮಹಾಲಕ್ಷ್ಮಿ, ಅದಕ್ಕೊಂದು ಅಕ್ಕಿ ಬೆಲ್ಲ ಕೊಟ್ಟು ಹಲೋ ಅಂದರೆ ಸಾಕು. ಇಷ್ಟು ಮಾಡಿದ್ರೆ ನೀವು ಹಚ್ಚಬೇಕು ಅಂತ ಏನಿಲ್ಲ. ಎಣ್ಣೆ ಅನುಕೂಲ ಇದ್ದು ನನಗೆ ಅನುಕೂಲವಾಗಿದೆ 1-2 ದೀಪ ಹಚ್ಬೋದು ಅಂತ ಹೇಳಿದ್ರೆ, ತುಪ್ಪದ ದೀಪ ಅಥವಾ ಎಣ್ಣೆ ದೀಪ ಯಥಾಶಕ್ತಿ 5 ಎಣ್ಣೆ ಆದರೂ ಸರಿ, 3 ಎಣ್ಣೆ ಆದರೂ ಸರಿ, ಒಂದೇ ಒಂದು ಎಣ್ಣೆ ಆದರೂ ಸರಿ, ಮಣ್ಣಿನ ಹಂಟೆ ದೀಪನ ತುಳಸಿ ಕಟ್ಟೆ ಅಂದ ಬಾಗಿಲು ಹೊಸಲ ಮೇಲೆ ಇಡಿ. ಆಗೇನಾಗತ್ತೆ, ಅಟ್ಲೀಸ್ಟ್ ಮುಂದೆ ಬರ್ತಕ್ಕಂಥ ದಾರಿದ್ರೆ ಪರಿವರ್ತನೆ ಆಗಲಿ. ಎಸ್, ಧನ್ಯವಾದಗಳು ರಾಜೇಂದ್ರ ಅವರೇ. ಶಿವಾನಂದ್ ಅಂತ ತುಮಕೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಿವಾನಂದ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಹಬ್ಬದ ಶುಭಾಶಯಗಳು ನಿಮ್ಗೆ. ತಮಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಏನ್ ಪ್ರಶ್ನೆ ಕೇಳೋದಿತ್ತಾ? ಹೌದು, ಮಾತಾಡಿ ಗುರುಜಿ ಹತ್ರ ಮಾತಾಡಿ. ನಮಸ್ಕಾರ ಗುರುಜಿ. ಹಾ, ಶುಭಮಸ್ತು. ಚೆನ್ನಾಗಿದ್ದೀರಾ? ಎಲ್ಲರೂ ಮನೇಲಿ ಎಲ್ಲರಿಗೂ ಶುಭಾಶಯಗಳು, ಒಳ್ಳೇದಾಗ್ಲಿ. ತಮಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಗುರುಜಿ. ಹೇಳಿ. ಮನೆ ಕಟ್ಟಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದ್ವಿ, ಎಲ್ಲಾ ಪೂಜೆ ಮಾಡ್ತಾ ಇದ್ವಿ, ಆಗ್ತಾ ಇಲ್ಲ ದೀಪಾವಳಿ. ಅದಕ್ಕೆ ತಮ್ಮಗಳು ಮಾತಾಡ್ತಾರೆ. ದೀಪಾವಳಿ ಒಂದ್ ಕೆಲಸ ಮಾಡಿ, ನಾಳೆ ಹೇಗಿದ್ರು ಅಮಾವಾಸ್ಯೆ ಬೆಳಗ್ಗೆ ಹುತ್ತದ ಪೂಜೆ ಮಾಡಿದ್ಮೇಲೆ ಒಂದೇ ಒಂದ್ ಸ್ವಲ್ಪ ಮೂಗುತ್ತದ್ದು ಮಣ್ಣು ದೂರದಲ್ಲಿ, ಆಮೇಲೆ ಯಾವ್ದಾದ್ರು ಒಂದು ಹುತ್ತದ ಮಣ್ಣು, ಮೂಗುತ್ತ ಅಂದ್ರೆ ರಂಧ್ರ ಇಲ್ದೇ ಇರ್ತಕ್ಕಂಥ ಉದ್ದುದ್ದಕ್ಕೆ ಬೆಳೆದಿರೋ ಹುತ್ತದ ಮಣ್ಣು, ಆಮೇಲೆ ಮನೆ ಒಳಗಡೆ ಇಲ್ಲದೆ ದೇವಸ್ಥಾನದ ಹತ್ರ ಇರ್ತಕ್ಕಂಥ ಯಾವ್ದಾರ ಆಲ್ದ ಮರ, ಹಳ್ಳಿ ಮರ, ಗಣಪತಿ ದೇವಸ್ಥಾನದಲ್ಲಿರೋ ಹುತ್ತದ ಮಣ್ಣು ಅಂದ್ರೆ ರಂಧ್ರ ಇರೋ ಅಂತ, ಹಾವು ಓಡಾಡಿರೋಂಥ ಮಣ್ಣು, 2 ಹುತ್ತದ ಮಣ್ಣು ತಗೊಂಡು ಚೆನ್ನಾಗಿ ಮಿಶ್ರಣ ಮಾಡಿ ಜಲ್ಡಿ ಇಡ್ಬಿಡಿ. ನೈಸಾಗಿರ್ತಕ್ಕಂಥ ಜಲ್ಡಿನ ಮಾತ್ರ ಇಟ್ಕೊಂಡು ಮೇಲೆ ಜಲ್ಡಿ ಮೇಲೆ ತರ್ತರಿ ಬರ್ದಿರೋದನ್ನ ನಿಮ್ಮ ಮನೆ ಗಿಡಕ್ಕೆ ಹಾಕೊಂಬಿಡಿ. ಆ ನೈಸಾಗಿರೋದಕ್ಕೆ ಹಾಲಲ್ಲಿ ಕಲಿಸ್ಬಿಟ್ಟು 2 ಗುಪ್ಪೆ ತರ ಮಾಡಿ, ಅಂದ್ರೆ ಗೋಪುರ ತರ ಪುಟ್ಪುಟಾಣಿ ಹರ್ಷಣದ್ದು ಎಲ್ಲ ಮಾಡ್ಕೊಳ್ಳಿ. ಒಂದೇ ತಟ್ಟೆಯಲ್ಲಿ ಹಾಕ್ಬಿಟ್ಟು ಸಣ್ಣ ಕಪ್ಪು ಬಳೆಗಳಿರುತ್ತೆ ಗೊತ್ತಾ, ಆ ಕಪ್ಪು ಬಳೆ ಜಾತ್ರೆಯಲ್ಲಿ ಸಿಗತ್ತೆ, ಅದು ಕುಚ್ಚಲು, ಆ ಬಳೆ ಕುಚ್ಚನ್ನು ತಗೊಂಡ್ಬಂದು ಇದು ಒಂದೇ ತಟ್ಟೆ ಮೇಲೆ ಇಟ್ಟು, ಸ್ಥಳದಾತಾಯ ವಿದ್ಮಹೆ ಗೃಹದೇನುವೆ ಧೀಮಹಿ ತನ್ನೋ ಕುಬೇರ ಲಕ್ಷ್ಮಿ ಪ್ರಚೋದಯಾತ್ ಅಂತ ಈ ಪೂಜೆಯನ್ನು ನಾಳೆಯಿಂದ ಶುರು ಮಾಡ್ಕೊಳ್ಳಿ. ನನಗೆ ಒಂದು ನಿವಾಸ ಕೊಡು, ನನಗೊಂದು ವಿಶೇಷವಾಗಿರೋ ಜಾಗ ಕೊಡು, ನನಗೊಂದು ಮನೆ ಕಟ್ಕೊಡು ಅಂತ. ಅದಕ್ಕೆ ಸ್ಥಳದಾತಾಯ ವಿದ್ಮಹೆ, ಸ್ಥಳ ಕೊಡು, ಗೃಹದೇನುವೆ ಧೀಮಹಿ ಗೃಹವನ್ನು ಕಟ್ಕೊಡು, ತನ್ನೋ ಕುಬೇರ ಲಕ್ಷ್ಮಿ ಪ್ರಚೋದಯಾತ್, ಅದಕ್ಕೆ ಸಾಮಗ್ರಿಗಳನ್ನ ಸೌಕರ್ಯವನ್ನ ನೀನು ಮಾಡಿಕೊಡು ಮಹಾಲಕ್ಷ್ಮಿ ಅಂತ ನಾಳೆಯಿಂದ ಸಂಕಲ್ಪ ಮಾಡಿ. ಖಂಡಿತ ಆಗ್ಲಿ ಅಂತ ಮುಖಾಂತರ ಕರಿಯಮ್ಮ ಅನುಗ್ರಹ ಮಾಡ್ತಾಳೆ. ಅವಳೇ ಕರಿಯಮ್ಮ, ಅವಳೇ ನಾಗಲಕ್ಷ್ಮಿ, ಅವಳೇ ಮಹಾಲಕ್ಷ್ಮಿ, ಅನುಕೂಲ ಮಾಡ್ಕೊಡ್ತಾಳೆ. ಎಸ್, ಇನ್ನು ಬೆಂಗಳೂರಿನಿಂದ ಜಯಲಕ್ಷ್ಮಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಜಯಲಕ್ಷ್ಮಿ ಅವರೇ. ಹಲೋ, ನಮಸ್ತೆ. ನಮಸ್ತೆ. ಹಬ್ಬದ ಶುಭಾಶಯಗಳು ನಿಮ್ಗೆ. ನಿಮ್ಗೂ ಥ್ಯಾಂಕ್ ಯು. ಜೋರ ಹಬ್ಬ? ಇಲ್ಲ ಮೇಡಮ್. ದೀಪಾವಳಿ ದೊಡ್ಡ ಹಬ್ಬ ಅಲ್ವಾ? ಅಯ್ಯೋ ಇಲ್ಲ ಮೇಡಮ್, ಸಿಂಪಲ್ ನಮ್ಗೆ ಬ್ರಹ್ಮಾಂಡ ಗುರುಜಿ ಸಿಕ್ಕಿರೋದೇ ಒಂದ್ ಖುಷಿ. ಅವ್ರು ಎಲ್ಲಿ ಬರ್ತಾರೋ, ಯಾವಾಗ ಬರ್ತಾರೋ ಅನ್ನೋದೇ ಕಾಯ್ತಾ ಕೂತಿರ್ತೀವಿ. ಹಬ್ಬ ಅಂದ್ಮೇಲೆ ನಾವು ಬ್ರಹ್ಮಾಂಡ ಗುರುಜಿನ ಕರೆಸದೇ ಇದ್ರೆ ಆಗತ್ತಾ ಅಲ್ವಾ? ಮಾತಾಡಿ. ನಮಸ್ಕಾರ ಗುರುಜಿ. ಹೇಳಿ ಜಯಲಕ್ಷ್ಮಮ್ಮ, ಚೆನ್ನಾಗಿದ್ದೀರಾ?
ಚೆನ್ನಾಗಿ ಗುರುಜಿ. ಏನೋ ನೀವು ಸಿಕ್ಕಿರೋದೇ ಒಂದು ಖುಷಿ ನಮ್ಗೆ. ಶುಭ ಮಸ್ತು, ಒಳ್ಳೇದಾಗ್ಲಿ. ಹಬ್ಬದ ವಾತಾವರಣದಲ್ಲಿ ನಿಮ್ ಕತ್ತಲ ಜೀವನ ಎಲ್ಲ ಬೆಳಗ್ಲಿ, ಒಳ್ಳೇದಾಗ್ಲಿ. ಹೇಳಿ. ನಮ್ಗೆ ಈ ಬರೀ ದೀಪಾವಳಿದೇ ಮಾತಾಡ್ಬೇಕಾ, ಬೇರೆ ಏನಾದ್ರು? ನೀವೇನಾದ್ರೂ ಮಾತಾಡಿ, ನಾನು ಇದೀನಿ, ರೆಡಿ ಆಗಿದ್ದೀನಿ, ಹೇಳಿ. ಅಂದ್ರೆ ಪೂರ್ತಿ ಸಿಗಲ್ಲ, ಅರ್ಧಂಬರ್ಧ ಸಿಕ್ಕದಾಗ ಯೋಚನೆ ಮಾಡಬೇಡಿ. ಬ್ರಹ್ಮಾಂಡ ಗುರುಗಳನ್ನ ಬ್ರಹ್ಮಾಂಡ ವಿಚಾರ ಅಂತ ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ ಆ ಟ್ಯೂಬ್ ಚಾನಲ್ ಮುಖಾಂತರ ಮಾತಾಡ್ಬೋದು. ಪಾಪ ಈಗ ಟೈಮ್ ಇರೋದೇ ಅಷ್ಟಲ್ವಾ, ಮಾತಾಡಿ. ಏನ್ ಕೇಳ್ಬೇಕಿತ್ತು? ನನಗೆ ನಮ್ಗೆ ತುಂಬಾ ಪ್ರಾಬ್ಲಮ್ ಗುರುಜಿ. ನನಗೆ ನನ್ ಮಕ್ಳ ಬಗ್ಗೆನೆ ತುಂಬಾ ಪ್ರಾಬ್ಲಮ್, ಇಬ್ರು ಹೆಣ್ಮಕ್ಳದು. ಈಗ ಅಲ್ಲಿ ನಾನು PCR ಅಲ್ಲಿ ಅವ್ರ ಜಯಲಕ್ಷ್ಮಿ ನಂಬರ್ ಇಸ್ಕೊಂಡಿರಪ್ಪ, ನಾನು ಆಮೇಲೆ ಕ್ಲೀನ್ ಆಗಿ ಮಾತಾಡ್ತೀನಿ. ಪಾಪ ಅವ್ರ ಕಷ್ಟ ಪರಿಹಾರ ಏನಾದ್ರೂ ಇದೆ ನಿಮ್ ನಂಬರ್ ಕೊಟ್ಟಿರಿ ಅವ್ರ ಕೈಲಿ. ಫೋನ್ ಮಾಡಿದ್ಮೇಲೆ ಅವ್ರಿಗೆ ಇನ್ನೊಂದ್ಸಲಿ ಫೋನ್ ಮಾಡಿ ನನ್ನ ನಂಬರ್ ತಗೊಳ್ಳಿ ಅಂತ ಹೇಳಿ ನೀವು ಕೊಟ್ಟಿರಿ, ನಾ ಕರೆದು ನಿಮಗೆ ಮಾತಾಡಿಸ್ತೀನಿ, ಯೋಚನೆ ಮಾಡಬೇಡಿ. ಆಮೇಲೆ ಈ ಹಬ್ಬಕ್ಕೆ ನಿಮ್ಮ ಕಷ್ಟಗಳು ಪರಿಹಾರ ಆಗಲಿ. ಗುರು ಮೊನ್ನೆ ತಾನೇ ಕಟಕಕ್ಕೆ ಬಂದಿದ್ದಾನೆ, ಆದ್ರಿಂದ ಗಜಕೇಸರಿ ಯೋಗ. ಕಟಕ ಅಂದ್ರೆ ಮನಸ್ಸು, ಮನಸ್ಸಿನ ಮೇಲೆ ಗುರು ಇದ್ರೆ ಚಂದ್ರ ಮಂಗಳ ಯೋಗವನ್ನ ಕೊಡ್ತಾನೆ ಅಂತ. ಒಳ್ಳೇದಾಗತ್ತೆ, ಯೋಚನೆ ಮಾಡಬೇಡಿ, ಬೇಜಾರು ಮಾಡ್ಕೋಬೇಡಿ. ಹಬ್ಬದ ದಿವಸ ಒಳ್ಳೇದಾಗ್ಲಿ ಅಂತ ತುಂಬ ಹೃದಯ ಆಶಿಸ್ತೀನಿ. ಎಸ್, ಧನ್ಯವಾದಗಳು ಜಯಲಕ್ಷ್ಮಿ ಅವರೇ. ಮೈಸೂರಿನಿಂದ ರಾಘವೇಂದ್ರ ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ ರಾಘವೇಂದ್ರ ಅವರೇ. ನಮಸ್ಕಾರ. ನಮಸ್ತೆ, ದೀಪಾವಳಿ ಶುಭಾಶಯಗಳು ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ಮೈಸೂರಲ್ಲಿ ಜೋರ ಹಬ್ಬ? ಏನೋ ಪರವಾಗಿಲ್ಲ ಮೇಡಮ್, ನಮ್ ಗುರುಗಳ ಜೊತೆ ಮಾತಾಡ್ಬೇಕು. ಓ, ಮಾತಾಡಿ. ರಾಘವೇಂದ್ರ ಹೇಳಪ್ಪ. ಗುರುಗಳ ನಮಸ್ಕಾರ. ಶುಭ ಮಸ್ತು, ಒಳ್ಳೇದಾಗ್ಲಿ. ಗುರುಗಳ ಈ ಮೂಢನಂಬಿಕೆ ಮತ್ತೆ ಪೂಜೆ ವ್ಯತ್ಯಾಸ ಏನ? ಮೂಢನಂಬಿಕೆ ಹೌದು, ನಮ್ಗೆ ಹಿಂದಿನ ಚಿಕ್ಕದವ್ರಿದ್ದಾಗ ನಮ್ಗೆ ಬರೀ ಮೂಢನಂಬಿಕೆ ಆತರ ಏನೋ ಹೇಳ್ತಿದ್ರು. ಇವಾಗ ನೋಡ್ರಿ ಪೂಜೆ ಮಾಡಿ ಅಂತೀರಾ. ಪೂಜೆ ಮಾಡಿ ಅಂತಲ್ಲ, ಮೂಢನಂಬಿಕೆ ಅಂತಲ್ಲ. ಏನಾಗಿದೆ, ಸಾಧಾರಣವಾಗಿ ಯದ್ಭಾವಂ ತದ್ಭವತಿ. ಅವ್ರವ್ರ ಭಾವನೆಗೆ. ಕಾರ್ ಇಟ್ಕೊಂಡಿದ್ರೆ ಕಾರನ್ನು ಚೆನ್ನಾಗಿ ಓಡಿಸ್ತಾ ಇರೋನು ಅಟ್ಲೀಸ್ಟ್ ದಿನ ತನ್ನ ಕಾರ್ನ ನನಗೆ ಜೀವನ ಮಾಡ್ಕೊಡತ್ತಲ್ಲ, ಇದು ಬಾಡಿಗೆ ಕೊಡತ್ತಲ್ಲ ಅಂತ ಕಾರ್ನ ಒರೆಸಿ ಮಾಡಿಕೊಂಡ್ರೆ ಅದು ತನ್ನ ನಂಬಿಕೆ. ಸೊ ನಿನ್ನ ಕರ್ತವ್ಯ ದೈವ ಮಾನ್ವಿಕಂ. ನನಗೆ ಯಾವ ದೇವರು ಪೂಜೆ ಪುನಸ್ಕಾರ ಬೇಡಪ್ಪ, ನನ್ನ ಕರ್ತವ್ಯ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀನಿ, ಸೋಂಬೇರಿ ಆಗಲ್ಲ ಅನ್ನೋದಿದ್ರೆ ಅದೇ ನಿನ್ನ ದೈವ. ಅನಾಥೋ ದೈವರಕ್ಷಕ. ಸೊ ಅದರಿಂದ ಭಗವಂತ ನೀ ಪೂಜೆ ಮಾಡದೇ ರಾಘವೇಂದ್ರ ಹೀಗೆ ಕೂತಿರ್ತಾನೆ. ಓ ರಾಘವೇಂದ್ರ ಪೂಜೆ ಮಾಡ್ಬಿಟ್ಟ ಅಂತ ಎರಡು ಕೈ ಎಕ್ಸ್ಬಿಟ್ಟು ಸ್ಥಾಪನೆ ಮಾಡಲ್ಲ ಅಥವಾ ಎಕ್ಸ್ಟ್ರಾ ಕೊಡಲ್ಲ. ಕರ್ಮಣ್ಯೇವಾಧಿಕಾರಸ್ಯ ಮಾ ಫಲೇಶು ಕದಾಚಾರ. ಅವರವರ ಕರ್ಮಾನುಸಾರವಾಗಿ ಪೂರ್ವ ಜನ್ಮನೆ ಇಹ ಜನ್ಮನೆ ಜನ್ಮನೆ. ಪಾಪ ನಿಮ್ಮ ತಂದೆ ತಾಯಿ ಹೇಳಿರ್ತಾರೆ ಒಂದು ಸ್ವಲ್ಪ ಪೂಜೆ ಮಾಡು ಅಂತ, ಅವ್ರಿಗೋಸ್ಕರ ಆದರೂ ನೀನು ಪೂಜೆ ಮಾಡಬೇಕು. ಇಲ್ಲ ನಿನಗೆ ನಂಬಿಕೆ ಇಲ್ಲದೆ ಇದ್ರೆ ಏನು ಮಾಡಬೇಕು? ಕನಿಷ್ಠ ಪಕ್ಷ ಪ್ರತ್ಯಕ್ಷ ದೈವಂ ಪಾರ್ವತಿ ಪರಮೇಶ್ವರಿ ಅಂತ ಹೇಳ್ತಾರೆ. ಆ ಚಂದ್ರ ಅರ್ಕನ್ ಸೂರ್ಯಚಂದ್ರ. ಅವ್ನು ಹುಟ್ಟೋದು ನಿಜ, ಮಲಗೋದು ನಿಜ, ಅವ್ನು ಮತ್ತೆ ಪುನರ್ಜನ್ಮ ನಿಜ. ಆ ಸೂರ್ಯಚಂದ್ರ ಇರೋವರೆಗೂ ಕನಿಷ್ಠ ಪಕ್ಷ ತಂದೆ ತಾಯಿಗೆ ನಮಸ್ಕಾರ ಮಾಡಿ, ನಿನ್ನ ಕರ್ತವ್ಯ ಹೆಂಡತಿ ಮಕ್ಕಳಿದ್ದರೆ ಅವರಿಗೆ ಒಂದು ಸೇವೆಯನ್ನ ಮಾಡಿ, ಯಾವುದೇ ಲೋಪದೋಷ ಇದ್ದ ಕುಟುಂಬ ಚೆನ್ನಾಗಿ ನಡೆಸ್ಕೊಂಡು ಹೋದ್ರೆ ಅದಕ್ಕಿಂತ ದೈವ ಸಾನ್ನಿಧ್ಯ ಇನ್ನೊಂದಿಲ್ಲ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಚಿಕ್ಕಮಗಳೂರಿನಿಂದ ಪಲ್ಲವಿ ಕರೆ ಮಾಡಿದ್ದಾರೆ. ನಮಸ್ತೆ ಪಲ್ಲವಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಹಬ್ಬದ ಶುಭಾಶಯಗಳು ನಿಮ್ಗೆ. ನಿಮಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತೇನಾ ಲಕ್ಷ್ಮೀ ಪೂಜೆ? ಮ್ಯಾಮ್ ಇವತ್ತು ಅಂದ್ರೆ ನಮ್ಮ ಭಾವನ ಮಗಳು ಮೆಚೂರ್ಡ್ ಆದ್ಲು, ಹಾಗಾಗಿ ಹಬ್ಬ ಮಾಡೋಗಿಲ್ಲ ಅಂತಾರಲ್ಲ, ತರ ಅಂತ ಕೇಳ್ಬೇಕಿತ್ತು. ಅದ್ರ ಬಗ್ಗೆ ಕೇಳ್ಬೇಕಿತ್ತ? ಮಾತಾಡಿ. ಯಾರು ಮಾತಾಡೋದು? ನಮಸ್ತೆ ಗುರು. ಪಲ್ಲವಿ. ಶುಭ ಮಸ್ತು ಪಲ್ಲವಿ, ಹೇಳಮ್ಮ. ಶುಭಾಶಯಗಳು ಗುರುಜಿ. ನಿಮ್ಮಗೂ ಶುಭಾಶಯಗಳು, ಒಳ್ಳೇದಾಗ್ಲಿ. ಗುರುಜಿ ನನಗೆ ಒಂದು ಪ್ರಶ್ನೆ, ಅಂದ್ರೆ ಈಗ ಸಂಬಂಧಿಕರಲ್ಲಿ ಮೆಚೂರ್ಡ್ ಆಗಿರ್ತಾರಲ್ಲ, ಸಂಬಂಧಿಕರು ಯಾರ ಮನೇಲಿ? ನಮ್ಮ ಭಾವನ ಮಗಳು. ಭಾವ ಅಂದ್ರೆ ಯಾರು? ನಮ್ಮ ಮನೆಯವರ ಅಣ್ಣ. ಓ, ಸ್ವಂತ ಅಣ್ಣ. ಸ್ವಂತ ಅಣ್ಣನ ಮನೇಲಿ ಆದ್ರೆ ಎಂತ ಮೆಚೂರ್ ಆಗಿರೋದ್ರಿಂದ ಅವಳು 12 ದಿವಸ ಅವ್ರ ಮನೇಲಿ. ಅವ್ರು ನಿಮ್ಮ ಮನೆ ಒಳಗೆ ಇದ್ದಾರಾ? ಇಲ್ಲ, ಬೇರೆ ಇದ್ದಾರೆ. ಬೇರೆ ಇದ್ದಾರೆ. ನೀವೇನ್ ಮಾಡ್ಬೋದು? ಸ್ನಾನ ಪೂಜೆ ಪುನಸ್ಕಾರ ಮಾಡ್ಕೊಂಡು, ಸ್ನಾನ ಮಾಡ್ಬಿಟ್ಟು ಮಡಿ ಉಟ್ಕೊಂಡು ಯಥಾಶಕ್ತಿ ಪೂಜೆ ಮಾಡ್ಬೋದು. ಅಂದ್ರೆ ಹಬ್ಬ ಆಚರಣೆ ಇಲ್ಲದೆ ಇದ್ರು ಒಂದು ದೀಪ ಹಚ್ಬೋದು ದೇವ್ರ ಹತ್ರ. ಹೋಗ್ತಕ್ಕಂಥದ್ದು ನೋಡಿ, ಊಟ ಅಂತೂ ತಪ್ಸಲ್ಲ, ಹೊರಗಡೆ ಹೋಗೋದು ತಪ್ಸಲ್ಲ, ಮನೆ ಕೈಂಕರ್ಯಗಳು ನಿತ್ಯ ಸಂಕಲ್ಪ ಏನು ತಪ್ಸಲ್ಲ, ಹೋಗಲ್ಲ, ಅದೆಲ್ಲ ಮಾಡೇ ಮಾಡ್ತೀವಿ. ಹಾಗೆ ಅದೆಲ್ಲ ತಪ್ಪಿಸ್ಬೇಕು ಅಂತ ಎಲ್ಲೂ ಇಲ್ಲ. ಅವರ ಮನೆ ಮೈಲಿಗೆ ಅಕಸ್ಮಾತ್ ನಮ್ಮ ಮನೆಗೆ ಇರುತ್ತೋ ಅಂದರೆ ಒಂದು ಮನೋವಾತಿ. ಅವರೆಲ್ಲ ಒಟ್ಟು ಕುಟುಂಬ ಇದ್ದಾಗ ಇವ್ರ ಮನೇಲಿ ಇರೋದು ಹೀಗಿರುತ್ತೆ ಅಂತ. ಅವಳು ದೊಡ್ಡವಳಾಗಿದ್ದೆ ಅಂದರೆ ನೀವು ಹೋಗಿ ನೋಡ್ಕೊಂಬರೋ ಹಾಗಿದ್ರೆ, ಅಥವಾ ನಿಮ್ಮ ಭಾವನವರು ನೀವೆಲ್ಲ ಒಟ್ಟಿಗೆ ಒಂದೇ ಕುಟುಂಬದಲ್ಲಿ ಇದ್ದರೆ ಮಾತ್ರ 9 ದಿವಸದ ಮೈಲಿಗೆ, 12 ದಿವಸದಲ್ಲಿ ಸ್ನಾನ ಮಾಡಿ ಅವಳು ವಿಶೇಷವಾಗಿರ್ತಾನೆ ಕೊಠಡಿಲಿ ಕೊಟ್ಟು ಬಳೆ ತೋರ್ಸಕ್ಕೆ ಹೋಗಿ ಅರ್ಶಿನ ಕುಂಕುಮ ಕೊಟ್ಟು ಒಂದು ಮಡ್ಲಕ್ಕೆ ತುಂಬಿಟ್ಟು ಬರೋದು ಅಂತ. ನೀವು ಗ್ರಾಮ ದೇವತೆಯನ್ನು ಸಂಕಲ್ಪ ಮಾಡಿಕೊಂಡು, ಅಮ್ಮ ನೀನು ಮಿಕ್ಕಿದೆಲ್ಲ ನೀನು ನೋಡ್ಕೊಳ್ಳಮ್ಮ, ತೊಂದರೆ ಇಲ್ಲ ಅಂತ ಹಾಗಿದ್ರೆ ಮಾಡ್ಕೋಬೋದು. ಇಲ್ಲದೆ ಇರೋ ತಲೆ ಕೆಡಿಸ್ಕೋಬೇಡಿ. ಈ 12 ದಿವಸ ಅಯ್ಯೋ ಗುರುಗಳು ಏನೋ ಹೇಳ್ಬಿಟ್ರು, ಬೇರೆಯವ್ರ ಪಕ್ಕದಲ್ಲಿ ಅರ್ಚಕರು ಬೇರೆ ಥರ ಹೇಳ್ತಾರೆ ಅನ್ನೋ ಭಯದ ಭಾವ ಅಕಸ್ಮಾತ್ ಹಾಗೂ ಇದ್ರೆ, ನನ್ನ ಮೇಲೆ ನಂಬಿಕೆ ಇಲ್ಲದೆ ಇದ್ರೂ ತಲೆ ಕೆಡಿಸ್ಕೊಳ್ದೆ ನೀವಿದೇ ದೀಪಾವಳಿನ ಉತ್ವಾನ್ವಾಸದಿಂದ ತುಳಸಿ ಹಬ್ಬದ ದಿವಸ ಕೂಡ ಮಾಡ್ಕೋಬಹುದು ಅಂತ ಹೇಳುತ್ತೆ. ಸೊ ಇವಾಗ ನಿಮ್ಗೆ ಕ್ಯಾನ್ಸಲ್ ಆದ್ರೂ ಆವತ್ತು ದೀಪ ಹಚ್ಚಿಬಿಟ್ಟು ತುಳಸಿ ಹಬ್ಬದ ದಿವಸ ಖಂಡಿತವಾಗ್ಲೂ ಪೂಜೆ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಎಸ್, ಇನ್ನು ಬೆಂಗಳೂರಿನಿಂದ ಪ್ರಖ್ಯಾತ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಪ್ರಖ್ಯಾತ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮಗೂ ಶುಭಾಶಯಗಳು ಮೇಡಮ್. ಎಸ್, ಹಬ್ಬ ಹೇಗಿದೆ? ಹಬ್ಬ ಮೇಡಮ್ ನಾಳೆ ಮಾಡಕ್ಕೆ ಅಂತಿದ್ವಿ. ನನ್ನ ಮಗಳಿಗೆ ಅಮ್ಮ ಬಂದಿದೆ.
ಓ ಓಕೆ ಓಕೆ ಹಾ ಅದಕ್ಕೋಸ್ಕರ ಸ್ವಲ್ಪ ಜನ ಅಂದ್ರು ಹಬ್ಬ ಮಾಡಬಾರ್ದು ನೀವು ಅಂತ, ಅದಕ್ಕೋಸ್ಕರ ಗುರುಜಿ ಹತ್ರ ಒಂದ್ಸತಿ ಓಕೆ ಕೇಳೋಣ. ಮಾತಾಡಿ ಗುರುಜಿ ಹತ್ರ ಮಾತಾಡಿ. ಹೌದು, ಹಬ್ಬ ಅಮ್ಮ ಬಂದಿದ್ರೆ ಅವಳು ಏನಂತಾರೆ, ಕೆಲವರು ಇಂಗ್ಲೀಷಲ್ಲಿ ಚಿಕನ್ ಪಾಕ್ಸು, ಬಿಗ್ ಪಾಕ್ಸು, ಲಾಂಗ್ ಪಾಕ್ಸ್ ಅಂತೆಲ್ಲ ಎಲ್ಲ ಹೇಳ್ತಾರೆ. ಇರಲಿ, ಆದ್ರೂ ದೊಡ್ಡಮ್ಮ ಚಿಕ್ಕಮ್ಮ ಅಂತ ಹೇಗೆ ಬಂದಿರತ್ತೋ ಗೊತ್ತಿಲ್ಲ. ಕೆಲವು ಮೈಲಿಗೆ ಬರುತ್ತೆ, ಕೆಲವು ಅವಳು ದೊಡ್ಡವಳು ಆಗತಾ ಇದ್ದಾಗ ಮನೆಗೆ ಬಂದು ಹೋಗಲೇಬೇಕು ಅಂತ ಅಮ್ಮನವ್ರು ಬಂದು ಹೋಗಿರ್ತಾಳೆ. ಸೊ ಇವಳು ಏನು ಮಾಡಬೇಕು, ಚಾಪೆಯಲ್ಲಿ ಮಲಗಿಸ್ಬೇಕು, ಬಿಳಿ ವಸ್ತ್ರವನ್ನು ಹಾಕಿ ಮೆತ್ತಗೆ ಮಲಗಿಸ್ಬೇಕು, ಗರ್ಕೆ ಹುಲ್ಲು ಹಾಕಿ ಆದಷ್ಟು ಮಲಗಿಸ್ಬೇಕು, ದರ್ಬೆಯನ್ನು ದಿಂಬು ಕೆಳಗೆ ಇಟ್ಟು ಮಲಗಿಸ್ಬೇಕು, ಹಾಸಿಗೆ ಮೇಲೆಲ್ಲ ಮಲಗಿಸ್ಬಾರ್ದು. ಈ ಥರ ಮಾಡಿ ಅರ್ಶಿಣವನ್ನು ಹಚ್ಚಿ ಸ್ನಾನ ಮಾಡೋದು 5ನೇ ದಿವಸ. 7ನೇ ದಿವಸ 12ನೇ ದಿವಸ ಸ್ವಲ್ಪ ಅರ್ಶಿಣ ಹಚ್ಚಿ ಆವಾಗ ಸ್ನಾನ ಮಾಡಿಸ್ಬೇಕು. ಈಗ 2-3 ದಿವಸಗಳಾಗಿದ್ರೆ ದಯವಿಟ್ಟು ಬೇಡ. ಅರ್ಶಿಣ ಕೂಡ ಇವತ್ತು 5ನೇ ದಿವಸ. 5ನೇ ದಿವಸ ಆಗಿದ್ರೆ ಒಂದು 7ನೇ ದಿವಸದ ಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಹಬ್ಬ ಇಲ್ಲ ನಿಮಗೆ, ಹಬ್ಬ ಇಲ್ಲ ಅಂದ ತಕ್ಷಣ ಏನು ಮಾಡಬೇಕು, ನೀವು ಅವಳನ್ನ ಮಲಗಿಸಿ ಮಾಡಿ ಮುಟ್ಟದೆ, ಅಕಸ್ಮಾತ್ ಅಂದರೆ ಬೆಳಗ್ಗೆ ಬೇಗ ಸ್ನಾನ ಮಾಡಿ ಏನೂ ಮುಟ್ಕೊಳ್ಳದೆ ಇದ್ದರೆ ದೇವ್ರ ಮನೇಲಿ ದೀಪ ಹಚ್ಚತಕ್ಕಂಥ ಅವಕಾಶವನ್ನು ಮಾಡ್ಕೋಬಹುದು. ಅಡುಗೆ ಮನೇಲಿ ಖಾರ ಹಾಕಬಾರ್ದು, ಅರ್ಶಿಣ ಅಡಿಗೆ ಮನೆಗೆ ಉಪಯೋಗಿಸಲೇಬಾರ್ದು, ಎಣ್ಣೆ ಬಾಣಲೆ ಇಡಲೇಬಾರ್ದು. ಅಂದರೆ ಹೇಗೆ ನಾಗಪ್ಪನಿಗೆ ಹೇಗೆ ಪೂಜೆ ಮಾಡ್ತೀವಿ ನಾಗಪಂಚಮಿಗೆ, ಮನೇಲಿ ಬೋಂಡಾ ಬಜ್ಜಿ ಕರ್ಕೊಳ್ಳೋದು, ದೋಸೆ ಹಾಕಿದಾಗ ಚೆನ್ನಾಗಿ ಇಡ್ಲಿ ಅದಕ್ಕೆ ಚಟ್ನಿ ಇದು ಎಣ್ಣೆ ಹಾಕೋದು, ಪೊಡ್ಡು ಮಾಡ್ಕೊಂಡಾಗ ಚೆನ್ನಾಗಿ ಎಣ್ಣೆ, ಅಂದರೆ ಆ ಥರದ ಎಣ್ಣೆ ಪದಾರ್ಥಗಳನ್ನು ಇಲ್ಲದೆ ಹಬೆ ಪದಾರ್ಥಗಳನ್ನ ಮಾಡಿಕೊಂಡು ಮಡಿಯಿಂದ ಅಕಸ್ಮಾತರ ಸ್ವೀಟ್ಗಳನ್ನ ಬೇಯಿಸಿದ ಪದಾರ್ಥವನ್ನು ಮಾಡ್ಕೋಬೋದೇ ಹೊರತು ಅರ್ಶಿಣವನ್ನು, ಒಗ್ಗರಣೆಯನ್ನು, ಒಣಮೆಣಸಿನಕಾಯಿನ, ಘಾಟನ್ನು ಮನೆ ಒಳಗೆ ಇವಳು ಇರೋವರೆಗೂ, ಅಂದರೆ ಅಮ್ಮನವ್ರು ಇರೋವರೆಗೂ ನೋಡ್ಕೋಬೇಕು. ಆದಷ್ಟು ಮೊಸರನ್ನ ನಿತ್ಯ ನೈವೇದ್ಯ ಇಡಿ. ಹೊರಗಡೆ ಪಕ್ಕದಲ್ಲಿ ನಿಮ್ಮ ಮನೆಯ ಹತ್ರದಲ್ಲೇ ಗ್ರಾಮ ದೇವತೆ ಇದ್ದರೆ ಅವಳಿಗೆ ಹೋಗಿ ಬಾಳೆ ಎಲೆಯಲ್ಲಿ ಒಂದಷ್ಟು ಮೊಸರನ್ನ ಮಾಡಿ ಇಟ್ಟು ಬಂದರೆ ತಂಪು ಮಾಡಬೇಕು. ಆಮೇಲೆ ಇವಳ ಕೈಯಲ್ಲಿ ಮುಟ್ಟಿಸ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಮೊಸರನ್ನ ಅಲ್ಲಿ ಹೋಗಿ ಒಂದು ಕಲ್ಲಿಗೆ, ಗ್ರಾಮ ದೇವತೆ ಇರ್ತಾಳೆ, ಅಣ್ಣಮ್ಮ ಅಂತ ಇರ್ತಾಳೆ, ಎಲ್ಲಿ ನೀವು ಹತ್ರದಲ್ಲಿ ಇರ್ತಾಳೆ ಅವಳಿಗೆ ಮೊಸರನ್ನ ಹಾಕಿ ತನಿ ಎರೆದು, ಅಮ್ಮ ತಂಪಾಗಮ್ಮ ಸಾಕು ದಯವಿಟ್ಟು ಹೊರಡಮ್ಮ. ಕೆಲವರು ಯಾಕೆಂದರೆ ಬಂದು ಕೂತ್ಕೊಂಡ್ಬಿಟ್ರೆ ಜಗನ್ಮಾತೆ ಹೇಗೆ ಕೂತ್ಕೊಂತಾಳೆ ಗೊತ್ತಿಲ್ಲ, ಕೆಲವರಿಗೆಲ್ಲ ಕಲೆಗಳ ಕೂತ್ಕೊಂಡ್ಬಿಡ್ತಾಳೆ. ಅದಕ್ಕೆ ಅವಳನ್ನ ಸಂಕಲ್ಪ ಮಾಡಿ ಶಾಂತಿ ಮಾಡಬೇಕು. ನಮ್ಮ ಮನೆಗೆ ಬಂದಿದ್ದಕ್ಕೆ ಸಮೃದ್ಧಿ ಒಳ್ಳೇದು ಮಾಡು, ಆದರೆ ಕ್ರೋಧಾಗಿ ಬರಬೇಡ, ಸೌಮ್ಯವಾಗಿದ್ದು ಹೋಗಮ್ಮ ಅಂತ ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೇದಾದ. ಒಟ್ಟಲ್ಲಿ ಹಬ್ಬ ಇಲ್ಲ ನಿಮಗೆ, ಒಳ್ಳೇದಾಗಲಿ. ಉತ್ವಾನ್ ದ್ವಾಸಿ ಅಷ್ಟೊತ್ತುಗಳು ಸ್ನಾನ 5ನೇ ತಾರೀಲ್ವಾ, ಒಂದು 12 ದಿವಸ ಆದಮೇಲೆ ಪರಿವರ್ತನೆ ಆಗುತ್ತೆ, ಯೋಚನೆ ಮಾಡಬೇಡಿ. ಮಾತ್ರೆಗಳು ಡಾಕ್ಟರ್ ಪ್ರಕಾರ ವೈಜ್ಞಾನಿಕವಾಗಿ ಕೊಟ್ಟಿರ್ತೀರಾ. 15 ದಿವಸ ಆದಮೇಲೆ ಉತ್ವಾನ್ ದ್ವಾಸಿ ಬರುತ್ತೆ, ಆ ಟೈಮಿಗೆ ಮಾಡ್ಕೊಳ್ಳಿ. ಇಲ್ವಾ, ಅನಂತರ ಹಬ್ಬ ಕಾರ್ತಿಕ್ ಮಾಸದ ಕೊನೆ ಇರುತ್ತೆ, ಕಾರ್ತಿಕ್ ಸೋಮವಾರಗಳು ಬರುತ್ತೆ. ಆ ಕೊನೆಯ ಸೋಮವಾರದ ದಿವಸ ಈಶ್ವರನ ದೇವಸ್ಥಾನಕ್ಕೆ ಹೋಗಿ 2 ಮಣ್ಣು ಹಣ್ತೆ ದೀಪ ಹಚ್ಚಿ ಎಲ್ಲ ಒಳ್ಳೇದಾಯ್ತು, ಪರಮೇಶ್ವರ ಎಲ್ಲವೂ ನಿಂದೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರೆ ಅವನಿಗೆ ಒಪ್ಸರು ಅದಕ್ಕಿಂತ ಬೇಕಾ? ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ ಬೆಂಗಳೂರಿನಿಂದ, ಬೆಟ್ಟಸ್ವಾಮಿ ಕರೆ ಮಾಡಿದ್ದಾರೆ. ನಮಸ್ತೆ ಬೆಟ್ಟಸ್ವಾಮಿ ಅವರೇ. ನಮಸ್ಕಾರ ಸ್ವಾಮಿ. ನಮಸ್ತೆ, ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮ್ಗೆ. ಹೇಳಿ ಸ್ವಾಮಿ, ಏನ್ ಸ್ವಾಮಿ ನೀವು? ಸ್ವಾಮಿ, ನನ್ನ ಹೆಸರು ಬೆಟ್ಟಸ್ವಾಮಿ ಅನ್ಬಿಟ್ಟು. ಮತ್ತೆ ಬೆಟ್ಟಸ್ವಾಮಿ ಬಿಟ್ಟೆ ಬಿಟ್ರೆ ಬೆಟ್ಟಸ್ವಾಮಿ. ಹೇಳಿ, ಆರೋಗ್ಯನಾ? ಆರೋಗ್ಯ ಸ್ವಾಮಿ, ಯಾವ ಆರೋಗ್ಯ, ವಯಸ್ಸಾದ್ಮೇಲೆ ಇನ್ನ ಆರೋಗ್ಯ ಕಡಿಮೆನೆ. ಹಂಗ ಅನ್ಕೋಬಾರ್ದು, ಇರೋಷ್ಟು ದಿವಸ ಸ್ಫೂರ್ತಿಯಾಗಿರ್ಬೇಕು. ಯಾವನ ಹೆಂಗ್ ಅನ್ಕೊಂಡ್ರೆ ನಮ್ಗೇನು, ನಮ್ಮ ಆರೋಗ್ಯ ನಮಗೆ. ಒಳ್ಳೇದು, ನಮ್ಮ ಅಂತ ಆಶೀರ್ವಾದ ಬೇಕಾಗಿದೆ ನಮ್ಗೆ. ಖಂಡಿತ ಹೇಳಿ. ಏನಿಲ್ಲ ಬುದ್ಧಿ, ನಮ್ಮ ಮಿಸಸ್, ನಮ್ಮ ಹೆಂಡತಿಯವರು ಹೋದ 7ನೇ ತಾರೀಕು 7ನೇ ತಾರೀಕು ತೀರ್ಕೊಂಡ್ರು. ಈ 7ನೇ ತಾರೀಕ ಮೊನ್ನೆ 7ನೇ ತಾರೀಕು, ಇದೇ ತಿಂಗಳು 7ನೇ ತಾರೀಕು. ಅದೇ ಕಾರ್ಯ ಎಲ್ಲ ಆಗೋಯ್ತು, ಕಾರ್ಯ ಎಲ್ಲ ಆಗೋಗ್ತೇವೆ ಸ್ವಾಮಿ. ಸರಿ, ಹೂಣದ್ರ ಸ್ವಾಮೀಜಿ ಸುಟ್ರ ಹೂಣದ್ರ ಸುಟ್ಟಿದ್ದು. ಓಕೆ, ಸುಟ್ಟಾಕಿದ್ದು ಅನ್ಬೇಡಿ, ಎದ್ ಬಿಸಾಕ್ದಂಗೆ ಸುಟ್ಟಿದ್ದು ಅನ್ಬೇಕು. ಹೇಳಿ ಆಮೇಲೆ. ಸುಟ್ಟಿದೀವಿ ಸ್ವಾಮಿ. ಸರಿ, ಆಮೇಲೆ ಇಲ್ಲ, ನಮ್ಗೆ ಮಕ್ಕಳು ಇಬ್ರು ಹೆಣ್ಮಕ್ಳು. ಅವ್ರಿಗೆ ಸಮಸ್ಯೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಮನೆ ಬಿಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ನಾನ್ ಬೆಂಗಳೂರಿಗೆ ಬಂದು ಸೇರ್ಕೊಂಡೆ. ನಾವು ಹಳ್ಳಿಯವರು. ಗೊತ್ತಾಯ್ತು, ನೀವು ಏನು ಅಂದ್ರೆ ಮಗಳ ಮೇಲೆ ಡಿಪೆಂಡ್ ಆಗೋದು ಬೇಡ, ಅವಳ ಮೇಲೆ ಜವಾಬ್ದಾರಿ ಯಾಕೆ, ಇಬ್ರು ಹೆಣ್ಮಕ್ಳಾಗಿರೋದ್ರಿಂದ ಅವ್ರ ಮೇಲೆ ಹೊರೆ ಬೇಡ, ನಾನು ಒಬ್ಬನೇ ಇರ್ತೀನಿ. ನೀವು ಆಯ್ತು, ಇವಾಗ ನಿಮ್ ಜೀವನ ಹೆಂಗೆ, ಊಟ ತಿಂಡಿ ಉಪಚಾರ ಎಲ್ಲ ಕೆಲ್ಸಕ್ಕೆ ಹೋಗ್ತಾ ಇದೀರಿ ಇಲ್ವಲ್ಲ? ಇಲ್ಲ ಸ್ವಾಮಿ. ಮತ್ತೆ ಏನ್ ಮಾಡ್ತೀರಿ? ಹೆಣ್ಮಕ್ಳು ಇಲ್ಲಿಗೆ ಕರ್ಕೊಂಡ್ಬಂದು ಬೆಂಗಳೂರಿಗೆ ಕರ್ಕೊಂಡ್ಬಂದು ಇಟ್ಕೊಂಡಿದ್ದಾರೆ. ನೀವು ಒಂದ್ 15 ದಿವಸ ಆ ಹೆಣ್ಮಗಳ ಮನೇಲಿ ಇರ್ಲಿ, ಒಂದ್ 15 ದಿವಸ ಈ ಹೆಣ್ಮಗಳ ಮನೇಲಿ ಇರ್ಲಿ. ಅಕಸ್ಮಾತ್ ಅಳಿ ಅಂದ್ರೆ ಓಕೆ ಅಂದ್ರೆ, ಇಲ್ದ್ರೆ ಅವ್ರ ಪಾಪ ಮುಖ ಇಷ್ಟು ಚಿಕ್ಕದ್ ಮಾಡ್ಕೊಂಡ್ರೆ ಇರ್ಲು ಬೇಡ, ಎಲ್ಲೂ ಸ್ವಾಭಿಮಾನವಾಗಿ ಎಲ್ಲ ಒಂದ್ ಕಡೆ ಆರಾಮಾಗಿರಿ. ಆತರ ಏನು ಸ್ವಾಮಿ, ಆತರ ಏನು ಅವಕಾಶ ಇಲ್ಲ. ಸರಿ ಬಿಡಿ, ಹಂಗಾರೆ ಒಳ್ಳೆ ಹಳ್ಳಿ ಅಂದ್ರೆ ನಿಮ್ಗೆ ಹಂಗಾದ್ರೆ ಒಳ್ಳೆ ಹಳ್ಳಿಯಿಂದ ಸಿಕ್ಕಿದ್ದಾರೆ. ಸರಿ, ಇಬ್ರು ಒಳ್ಳೆ ಹಳ್ಳಿಯಂದ್ರು, ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಒಳ್ಳೆಯವರೇ ಇದ್ದಾರೆ. ಸರಿ, ಈ ಫುಲ್ ಸೆಗ್ಮೆಂಟ್ ನೀವೇ ಮಾತಾಡ್ತೀರಾ. ಆಮೇಲೆ
ಇಷ್ಟೆಲ್ಲ ಒಳ್ಳೆಯವರಿದ್ದಾರೆ. ಓಕೆ, ಏನ್ ಕೇಳ್ಬೇಕಿತ್ತು ಈಗ ಬೆಟ್ಟಸ್ವಾಮಿ ಅವರೇ? ಇಲ್ಲಿ ಈಗ ನಮ್ಗೆ ಸಮಸ್ಯೆ ಏನೂ ಆಗಿಲ್ಲ ಮೇಡಮ್. ಹಾ ಸ್ವಾಮೀಜಿ, ಹಾ ಮನೆ ಬಿಡ್ಬೇಕು ಅಂತ ಯಾರೋ ಜ್ಯೋತಿಷದಲ್ಲಿ ಬಂತಂತೆ. ಯಾರ್ ಮನೆ ಬಿಡ್ಬೇಕು ಅಂತ? ಯಾರೋ ಮನೆ ಬಿಡ್ಬೇಕು? ನಮ್ಮ ಮನೆನ ನಾನು ವಾಸ ಮಾಡ್ತಿದ್ವಾನೆ, ನಮ್ಮ ಮಿಸತ್ತು ನಾವು ವಾಸ ಮಾಡ್ತಿದ್ವಲ್ಲ. ಅವ್ರು ನಿಮ್ಮ ಮಿಸ್ಸಸ್ಸು ನಿಮ್ ಶ್ರೀಮತಿ ಮನೇಲಿ ನೇಣ ಹಾಕೊಂಡ್ರ? ಇಲ್ಲ ಸ್ವಾಮಿ. ಅಕಸ್ಮಾತ್ ವಿಷ ಕುಡಿದ್ ಕೇಳಿ, ವಿಷ ಕುಡಿದ್ ಸತ್ರ? ಇಲ್ಲ, ಆ ತರದ್ದೇನು ಇಲ್ಲ. ನಕ್ಷತ್ರ ಅಕಸ್ಮಾತ್ ಸೋಮವಾರ ದಿವಸ, ಗುರುವಾರ ದಿವಸ ಅಥವಾ ಕೆಟ್ಟ ನಕ್ಷತ್ರ ಆದ್ರೆ ಒಂದು ತಿಂಗಳಲ್ಲಿ ಒಂದು ಅಮಾವಾಸ್ಯೆ, ಒಂದು ಪೌರ್ಣಮಿ, ಒಂದು ಪಕ್ಷ ಮಾತ್ರ ಬಿಡಬೇಕು ಅಂತ ಅಷ್ಟೇ. ನೀವು ಫುಲ್ ಮನೆನೇ ಬಿಟ್ಬಿಟ್ಟು ಓಡೋಗಿ ಅಂತ ಏನಿಲ್ಲ. ತಲೆ ಕೆಡಿಸ್ಕೋಬೇಡಕ್ಕೆ ಹೋಗ್ಬೇಡಿ. ಓಕೆ ಬೆಟ್ಟಸ್ವಾಮಿ ಅವರೇ, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಅವರಿಗೆ ತುಂಬಾ ಗೊಂದಲ ಇತ್ತು, ತುಂಬಾ ಪ್ರಶ್ನೆಗಳಿತ್ತು ಇತ್ತು ಪಾಪ. ನೀವು ಅಕಸ್ಮಾತ್ ಪೂರ್ತಿ ಏನಾರ ಗೊಂದಲ ಇದ್ರೆ ಆಮೇಲೆ ಗುರುಗಳನ್ನ ಭೇಟಿ ಮಾಡಿ ಯೋಚನೆಯಲ್ಲಿ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡೋಣ. ಆಮೇಲೆ ಇನ್ನೊಬ್ರು ಕಾಲರ್ ಇದ್ದಾರೆ, ಪುಷ್ಪಲತಾ ಅಂತ. ನಮಸ್ತೆ ಪುಷ್ಪಲತಾ ಅವರೇ. ನಮಸ್ತೆ. ನಮಸ್ತೆ, ಹಬ್ಬದ ಶುಭಾಶಯ. ದೀಪಾವಳಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಏನ್ ಪ್ರಶ್ನೆ ಕೇಳ್ಬೇಕಿತ್ತು? ಮಾತಾಡಿ ಗುರುಜಿ ಹತ್ರ. ಗುರುಜಿ ಹತ್ರ ಮಾತಾಡ್ಬೇಕು. ಕೊಟ್ರು, ಫೋನ್ ಕೊಟ್ಟಾಯ್ತು, ಹೇಳಿ. ಆದ್ರೆ ಆಗಸ್ಟ್ 5 ನನ್ ಮಗ ದೊಡ್ಡವನ್ ತೀರೋದ. ಯಾರು? ತೇಜಸ್ ಅಂತ. ಏನಾಗಿತ್ತು? ಸುಮ್ನೆ ಕೈ ನೋವಮ್ಮ ಅಂದ, ಆಸ್ಪತ್ರೆ ಕರ್ಕೊಂಡೋದ್ವಿ. ಏನಾಯ್ತು? ಏನ್ ನೋವು ಅಂದ? ಕೈ ನೋವು, ಎಡಗಡೆ ಕೈ ನೋವು ಅಂದ. ಎಷ್ಟು ದೊಡ್ಡವನು? 24 ವರ್ಷ. ಅವನ್ ದೊಡ್ಡವನ? ಆಮೇಲೆ ಅವನಾದ್ಮೇಲೆ ಯಾರು? ಅವನಾದ್ಮೇಲೆ ಶ್ರೇಯಸ್ ಅಂತ. ಇಬ್ರು ಗಂಡ್ ಮಕ್ಳೆ? ಇಬ್ರು ಗಂಡ್ ಮಕ್ಳು. ಕರ್ಕೊಂಡು ಹೋದ್ಮೇಲೆ ಅದು ನೋಡಿದ್ರು, ಆಮೇಲೆ ಆಗ್ಲಿಲ್ಲ, ತೀರೋಗ್ಬಿಟ್ಟೆ. ಅಲ್ಲ, ನೋಡಿದ್ರು ಅಂದ್ರೆ ಡಾಕ್ಟರ್ ಸರಿಯಾಗಿ ಮಾಡಿಲ್ವಾ ದಿರ್ದದವರು, ಅಥವಾ ಟ್ರೀಟ್ಮೆಂಟ್ ಕೊಟ್ಟಿಲ್ವಾ? ಡೇಟ್ ಆಫ್ ಬರ್ತ್ ಹೇಳ್ತೀನಿ, 13. ನಾನು ಹೇಳೋದ್ ಕೇಳಿ ಪುಷ್ಪಮ್ಮ, ನೀವು ಇದನ್ನೆಲ್ಲ ನಿಧಾನ ಕೂತ್ಕೊಂಡು ಕುಲಂಕುಷವಾಗಿ ಮಾತಾಡೋಣ. ನಿಮ್ ಫೋನ್ ನಂಬರ್ ಅವ್ರ ಹತ್ರ ಇಸ್ಕೊಂತೀನಿ. ಇನ್ನೊಂದ್ ದಿವಸ ಸುವರ್ಣಾಗ್ ಬಂದ್ಬಿಟ್ಟು ನನ್ನ ನಂಬರ್ ಇಸ್ಕೊಂಡು ಮಾತಾಡಿ. ಆದ್ರೆ ನಾನು ಹಿಂಗ್ ಹೇಳ್ತಾ ಇರೋದೇನು ಅಂದ್ರೆ, ಕೈ ನೋವು ಕರ್ಕೊಂಡೋದ್ರಲ್ಲ, ಕೈ ನೋವು ಕರ್ಕೊಂಡೋದ್ಮೇಲೆ ಏನಾಯ್ತು ಅಂತ ಡಾಕ್ಟ್ರು ನೋಡ್ತಾ ಇದ್ರು. ಒಂದ್ 4 ಜನ ಡಾಕ್ಟ್ರು ಮತ್ತೆ ಸಿಸ್ಟರ್ ಎಲ್ಲ ನೋಡಿದ್ರು. ಫಸ್ಟ್ 50-50 ಅಂದ್ರು. 50-50 ಅಂದ್ರೆ ನನ್ನ ಮಕ್ಳು ದುಡ್ಡು ಜಾಸ್ತಿ ಬೇಕಾಗಿತ್ತು ಏನೋ ಪೆದ್ ಮುಂಡೆ ಮಕ್ಳಿಗೆ. ಆಮೇಲೆ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿದ್ರು, ಬಂದ್ರು. ನನ್ ಮಗ, ಚಿಕ್ಕ ಮಗ, ನಮ್ಮ ಅಳಿಯ ಎಲ್ಲ ಬಂದ್ರು. ಆಮೇಲೆ ಆಗಲ್ಲ ಅಂತ ಅಂದ್ಬಿಟ್ರು. ಆಗಲ್ಲ ಅಂದ್ರೆ ಇವಾಗ ಕೈ ನೋವಿಗೆ ಅವ್ನು ಹೋಗಿದ್ ಏನಕ್ಕೆ ಅಂತ ಏನಾದ್ರು ಗೊತ್ತಾಯ್ತಾ ಅಂತ? ಅನ್ನಿದ್ವಿ ಅಂತ, ಉಸಿರಾಡಕ್ಕೆ ತೊಂದ್ರೆ ಆಗ್ತೈತೆ ಅಂತ ಅವ್ನ್ ನಡ್ಕೊಂಡೆ ಹೋದ. ರಿಸೆಪ್ಷನ್ ಹತ್ರ ಹೆಸರು ಹೇಳಿ ಒಂದ್ ಇದು ಬರ್ಸಿ ನಡ್ಕೊಂಡೆ ಹೋದ ಒಳಗಡೆ. ವೀಸಿಂಗ್ ಪ್ರಾಬ್ಲಮ್ ಅಂತಲಾ? ನಮ್ಗೆ ಅನ್ನಿಜಿ ಆಗ್ತಾ ಇದೆ ಅಂತ. ಅಯ್ಯೋ ಪಾಪ, ಹಾರ್ಟ್ಗೆ ತೊಂದರೆ ಆಗಿ ಬ್ರೀದಿಂಗ್ ಪ್ರಾಬ್ಲಮ್ ಮಾಡಿ ಏನಾದ್ರು ಮಾಡಿರ್ತಾರೆ ಅಂತ. ಅದಕ್ಕೆ ನೀವು ಪುಷ್ಪಮ್ಮ ತಲೆ ಕೆಡಿಸ್ಕೋಬೇಡಿ, ಹಬ್ಬದ ದಿವಸ ಅಳಬೇಡಿ, ಸುಮ್ಮನೆ ಕೂತ್ಕೊಳ್ಳಿ. ಈಗ ಅದಕ್ಕೇನಾದ್ರೂ ಒಂದು ದಿವಸ ಮಾರ್ಗ ಹುಡುಕ್ತೀನಿ, ಆದರೆ ಅವನ ಕಾರ್ಯವನ್ನ ಕರೆಕ್ಟಾಗಿ ಮಾಡಿ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಅಪಮೃತ್ಯು ಅಂದ್ರೆ ಈಗ ಏನು ಕೆಲಸ ಮಾಡಿಲ್ಲ, ಏನು ಅಭಿವೃದ್ಧಿ ಆಗಿಲ್ಲ, ಚಿಕ್ಕ ಹುಡುಗ, ಇನ್ನು ಮದುವೆಗಿದ್ವಿ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಅವನಿಗೆ ಪರಿವರ್ತನೆ ಮಾಡೋಕ್ಕೆ ನೀವು ಕರೆಕ್ಟಾಗಿ ಅವನ ಕಾರ್ಯವನ್ನ ಮಾಡಿ. ಯಾಕಂದ್ರೆ 2ನೇ ಶ್ರೇಯಸ್ಗೆ ಆ ಗಾಳಿ ಸೋಕಬಾರ್ದು, ಅಥವಾ ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೋದು. ಅದಕ್ಕೆ ಇನ್ನೊಂದು ದಿವಸ ಕುಲ್ಲಂಕುಷವಾಗಿ ಮಾತಾಡ್ತೀನಿ. ದಯವಿಟ್ಟು ಆ ಪುಷ್ಪಮ್ಮಂದು ಫೋನ್ ನಂಬರ್ ಇಸ್ಕೊಳ್ರಪ್ಪ, ಎಲ್ಲ ಒಳ್ಳೇದು ಮಾಡಿ ಮತ್ತೆ ಮಾತಾಡೋಣ. ಎಸ್ ಪುಷ್ಪಲತಾ ಅವರೇ, ಧೈರ್ಯವಾಗಿರಿ ಅಂತ ಅಷ್ಟು ಮಾತ್ರ ಹೇಳ್ಬೋದು, ಇವರೆಲ್ಲ ಕೇಳ್ಕೋಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.